ನೀವು ಬರಬೇಕಾದ್ರೆ ಅಮ್ಮನ ಹತ್ರ 108 ರೂಪಾಯಿ ಕಾಣಿಕೆಯನ್ನು ಕಟ್ಟಿ ಮನೇಲಿ ಇಟ್ಟು ಪೂಜೆ ಮಾಡಿ ಆವಾಗ ಬಂದರೆ ಅಮ್ಮನ ನಿಮಗೆ ಪ್ರಶ್ನೆ ಏನು ಆಗಿದೆ ಪ್ರಾಬ್ಲಮ್ ಅಂತ ತಿಳಿಸ್ಕೊಡ್ತಾರೆ ಸೂಕ್ತವಾಗಿ ಪರಿಹಾರ. ನಿಮಗೆ ಯಂತ್ರವನ್ನು ಹಾಕ್ಕೊಂಡು ಶಾಶ್ವತವಾಗಿ ನೀವು ಇರೋವರೆಗೂ ಇದನ್ನ ನೀವು ಧರಿಸ್ಕೊಂಡ್ರೆ ನೀವು ಗಾಳಿ ಧೂಳಿ ಶತ್ರುಗಳು ಕೂಡ ಏನೇ ಮಾಡಿಕೊಂಡು ನಿಮಗೆ ಏನು ನಡೆಯೋದಿಲ್ಲ. ಇದು 42 ದಿನಗಳ ಕಾಲ ಅಮ್ಮನವರ ಶಕ್ತಿಯನ್ನು ತುಂಬಿಸಿ ಇದರಲ್ಲಿ ಪರಿಹಾರ ಮಾಡಿ ಅಮ್ಮನವರಿಂದ ಅಂಗಡಿಗಳಿಗೆ ಬಿಸ್ನೆಸ್ ಆಗೋರಿಗೆ ನಾವು ಇದನ್ನು ತೆಂಗಿನಕಾಯಿಗಳನ್ನ ಮಾಡಿಕೊಡ್ತೀವಿ. ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ಕಷ್ಟ ಕಾರ್ಪಣ್ಯಗಳನ್ನು ಅತಿ ಶೀಘ್ರವಾಗಿ ನೆರವೇರೋದಕ್ಕಾಗಿ ನಾವು ಅಮ್ಮನನ್ನು ಇಲ್ಲಿ ಪೀಠವನ್ನು ಅಂತ ಮಾಡಿದ್ದೀವಿ. ಏನೇ ತೊಂದರೆ ಇದ್ದರೆ ನೀವು ಒಂದೇ ಒಂದು ಅವರಲ್ಲಿ ನಿಮಗೆ ಬಾಡಿ ಪೇಯ್ನ್ ಆಗಿರ್ಬೋದು, ಕೈ ಕಾಲು ಸೋದಿನ ತಪ್ಪೆ ಆಗಿರ್ಬೋದು, ಕೈ ಕಾಲು ಎದ್ದೇಳಕ್ಕಾಗದಿರ್ಬೋದು, ಯಾರಾದ್ರೂ ಏನೋ ಹೆಚ್ಚು ಕಮ್ಮಿ ಮಾಡಿ ಅವ್ರಿಗೆ ದಾಟಾಗಿರ್ಬೋದು, ಓಡಾಡೋ ಜಾಗದಲ್ಲಿ ಏನೋ ಹೆಚ್ಚು ಕಮ್ಮಿ ಆಗಿ ತುಳಿದು ಅದನ್ನೇನೋ ಹೆಚ್ಚು ಕಮ್ಮಿ ಆಗಿ ಅವ್ರಿಗೆ ಕೈ ಕಾಲು ಸೋದನೆ ಎದ್ದೇಳಕ್ಕಾಗ್ದಿರ ಕಾಲು ಕೈ ಸೋದಿನಿಲ್ದರಾಗಿ ಬಂದಿರುವಂಥ ವ್ಯಕ್ತಿಗಳಿಗೆ ನಾವು ಇಲ್ಲಿ ಪರಿಪೂರ್ಣವಾಗಿ ಅಮ್ಮನವನ್ನು ಆವರಣೆ ಮಾಡ್ತೀವಿ. ಇಲ್ಲಿ ಅಮಾವಾಸ್ಯೆ ಪೌರ್ಣಮಿಗೆ ಅಮ್ಮನ ವಾಕ್ಯವನ್ನು ಕೂಡ ಇಲ್ಲಿ ನಡೀತದೆ. ಯಾವ ಥರ ವಾಕ್ಯವೇನೆಂದರೆ, ನೀವು ಬರೋವಾಗಲ್ಲ ಅಮ್ಮನ ಓಂ ಶಕ್ತಿ ಅಮ್ಮನ ಹೆಸರಲ್ಲಿ ಕಾಣಿಕೆಯನ್ನು ಕಟ್ಟಿ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿ 5 ದಿನಗಳ ಕಾಲ ಇಲ್ಲಿ ಅಮ್ಮನ ದೇವಾಲಯಕ್ಕೆ ತಗೊಂಡು ಬಂದರೆ ಮಂದಿರಕ್ಕೆ ಸಂಪೂರ್ಣವಾಗಿ ಅವರ ಪರಿಹಾರಗಳನ್ನು ಅಮ್ಮನೇ ಸತವಾಗಿ ನಿಮಗೆ ಪರಿಹಾರವನ್ನು ತಿಳಿಸ್ತಾಳೆ. ನೀವೇನು ಬಂದು ಇಲ್ಲಿ ಮಾತಾಡೋಂಥವು ಯಾವುದಿರಲ್ಲ. ನೀವೇ ಬಂದು ಕುತ್ಕೊಂಡ್ರೆ ಅಮ್ಮನೇ ಕರೆದು ನಿಮಗೆ ನೀವು ಏನಕ್ಕೋಸ್ಕರ ಬಂದಿರೋ, ನಿಮ್ಮ ಪರಿಹಾರ ಏನಾಗಿದೆ, ನಿಮ್ಗೆ ಏನು ಪ್ರಾಬ್ಲಮ್ ಆಗಿದೆ, ಯಾರು ಏನು ಮಾಡಿದ್ದಾರೆ, ನಿಮಗೆ ಯಾವುದರಿಂದ ಏನೇನು ತೊಂದರೆ ಆಗ್ತಾ ಇದೆ, ಶತ್ರುಗಳಿಂದ ತೊಂದರೆ ಆಗ್ತಾ ಇದೆಯಾ, ಎಲ್ಲ ಮಾಟ ಮಂತ್ರಗಳು ತೊಂದರೆಗಳಾಗ್ತಾ ಇದೆಯಾ, ಇಲ್ಲ ಬೇರೆ ಏನಾದ್ರು ನಿಮಗೆ ದುಸ್ಮಾನಗಳು ಏನಾರ ತೊಂದರೆ ಕೊಟ್ಟಿದ್ದಾರೆ ಅನ್ನೋದಕ್ಕೂ ಮಾಹಿತಿನ ಅಮ್ಮನು ನಿಮಗೆ ಪರಿಪೂರ್ಣವಾಗಿ ಮಾಹಿತಿಗಳನ್ನು ನೀಡ್ತಾಳೆ. ನಿಮಗೆ ಸದಾಕಾಲ ನಿಮ್ಮ ಬೆನ್ನಿಂದ ಕಾದು ಅಮ್ಮನ ನಿಮ್ಮನ್ನು ಸದಾ ಕುಟುಂಬನನ್ನು ಅಭಿವೃದ್ಧಿ ಮಾಡುವ ವಂಶ ಅಭಿವೃದ್ಧಿಯನ್ನು ಮಾಡ್ತಾಳೆ. ಹಾಗೆ ನಂಬಿಕೆಯನ್ನು ಇಟ್ಕೊಂಡು ಬಂದರೆ ನಿಮ್ಮ ಆದಿಪರಾಶಕ್ತಿ ಓಂ ಶಕ್ತಿ ಅಂತ ಎಲ್ಲರಿಗೂ ನಿಮಗೆ ಗೊತ್ತಿರೋಂಥ ವಿಚಾರ. ನಾವು ಇದು ಪ್ರಯತ್ನವಾಗಿ ಅಮ್ಮನ ಪೀಠವನ್ನು ಇಲ್ಲಿ ನಿರ್ವಹಣೆ ಮಾಡಿದ್ದೆ ಬೆಂಗಳೂರಲ್ಲಿ.